ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನ್ನೀಸ್ ಕಿಚನ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಪಾಸ್ತಾ ಕೆಲವು ಸಣ್ಣ ಸೈಜಲ್ಲಿ ಕೂಡ ಇರುತ್ತೆ, ದೊಡ್ಡ ಸೈಜಲ್ಲಿ ಕೂಡ ಇರುತ್ತೆ. ನಾನಿಲ್ಲಿ ದೊಡ್ಡ ಸೈಜನ್ನು ತಗೊಂಡಿದ್ದೇನೆ. ಮೊದಲೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ನಾನಿಲ್ಲಿ 1/4 kg ನಾನು ಪಾಸ್ತಾ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಬಿಡಬೇಕು. ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಒಂದು ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು 10 ನಿಮಿಷದಷ್ಟು ಬೇಯಬೇಕು. ಆಗಾಗ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಒಂದು 5-10 ನಿಮಿಷ ಆಗುವಾಗ ನಾವು ನೋಡಿದರೆ ಆಯಿತು. ಅಂದರೆ ಜಸ್ಟ್ ನಾವು ಕಟ್ ಮಾಡುವಾಗ ಅದು ಕಟ್ ಆಗಬೇಕು, ಆಗ ಅದು ಬೆಂದಿದೆ ಅಂತ ಅರ್ಥ. ಆಮೇಲೆ ಮಸಾಲೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಹಾಕಿದ್ದೇನೆ. ಅದು ಒಳ್ಳೆ ಫ್ರೈ ಆಗಬೇಕು. ಆಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗ್ತಾ ಬರುವಾಗ ನಾನಿಲ್ಲಿ ಒಂದು ಕಾಯಿ ಮೆಣಸು ಹಾಕಿದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಆಮೇಲೆ ಒಂದು ಕ್ಯಾರೆಟ್ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು, ಕ್ಯಾರೆಟ್ ಅಷ್ಟೇ ಹಾಕಿದ್ದು. ನಿಮಗೆ ಬೇಕಿದ್ದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನಾವು ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಸಾಕಾಗುತ್ತೆ, ಒಂದು 1ರಿಂದ 2 ನಿಮಿಷ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಕು, ಯಾಕಂದರೆ ನಾವು ಅಲ್ಲಿ ಪಾಸ್ತಾ ಬೇಯಲಿಕ್ಕೆ ಇಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ, ಹಾಗೆ ನೋಡಿ ಹಾಕಬೇಕು. ಇಷ್ಟಾದಮೇಲೆ ನಾವು ಬೇಯಿಸಿಟ್ಟ ಪಾಸ್ತಾವನ್ನು ಇದಕ್ಕೆ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸಣ್ಣ ಸೈಜಲ್ಲಿ ಕೂಡ ಬರುತ್ತೆ, ನಾನಿಲ್ಲಿ ದೊಡ್ಡ ಸೈಜ್ ಯೂಸ್ ಮಾಡಿದ್ದೇನೆ. ನೋಡಿ, ಇಲ್ಲಿ ನಾನು ಮಸಾಲ 1 to 3 ಅವರ್ದು ಪಾಸ್ತಾ ಮಸಾಲ ಹಾಕಿದ್ದೇನೆ. 10 rupees ಇದು. ಅದರಲ್ಲಿ ಫುಲ್ ಹಾಕಲಿಲ್ಲ, ನಾನು ಅದಷ್ಟು ಒಂದು ಅರ್ಧದಷ್ಟು ಮಾತ್ರ ಹಾಕಿದ್ದು. ಯಾಕಂದರೆ ಅದರಲ್ಲಿ ಖಾರ ಎಲ್ಲ ಇರುತ್ತಲ್ಲ, ನೀವು ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕಿ. ಮನೆಯಲ್ಲಿ ಪಾಸ್ತಾ ಮಸಾಲ ಇಲ್ಲದಿದ್ದರೆ ಜಸ್ಟ್ ಧನಿಯಾ ಪೌಡರ್, ಜೀರಿಗೆ, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್ ಇಷ್ಟು ಹಾಕಿದರೂ ಕೂಡ ಆಗುತ್ತೆ. ಕೊನೆಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದರೆ ಆಯಿತು, ಪಾಸ್ತಾ ರೆಡಿ. ಈ ಥರ ಸಂಜೆ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.